ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಅಕ್ಷಯ ತೃತೀಯ ದಿನಾಂಕ ಯಾವತ್ತು, ಸಮಯ ಯಾವುದು, ಚಿನ್ನ ಖರೀದಿಗೆ ಒಳ್ಳೆಯ ಸಮಯ ಯಾವುದು, ಹಾಗೆಯೇ ಅಕ್ಷಯ ತೃತೀಯ ಎಷ್ಟು ಕಾಲ ಇರುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಅಕ್ಷಯ ತೃತೀಯ ಅಂದ್ರೇ ಒಂದು ಪ್ರಾಸ್ಪರಿಟಿ, ಅಂದರೆ ಏನೋ ಒಂದು ಭಕ್ತಿ. ಈ ದಿನದಂದು ನಾವೇನೇ ತಗೊಂಡ್ರೂ ಒಂದು ಸಕ್ಸಸ್ ಕಾಣ್ತೀವಿ ಅನ್ನೋಂತಹ ನಂಬಿಕೆ ನಮ್ಮ ಹಿಂದೂ ಜನಗಳಲ್ಲಿದೆ. ಅದೇ ಅಕ್ಷಯ ತೃತೀಯ ದಿನ ಮೇ 10, 2024 ಇದೆ. ಸೊ ಚಿನ್ನ ಖರೀದಿಗೆ ಸೂಕ್ತ ಸಮಯ ಯಾವುದು ಅಂತ ನೋಡೋದಾದರೆ ಬೆಳಗ್ಗೆ 5:56ರಿಂದ ಮಧ್ಯಾಹ್ನ 12:16 ಗಂಟೆ ಒಳಗಡೆ ನೀವು ಚಿನ್ನನ ಖರೀದಿ ಮಾಡಿದ್ರೆ ಸೊ ಅದು ಒಂದು ಒಳ್ಳೆ ಸೂಕ್ತ ಸಮಯ, ಹಾಗೆಯೇ ಒಂದು ಒಳ್ಳೆ ಮುಹೂರ್ತ ಅಂತಲೇ ಚಿನ್ನ ಖರೀದಿಗೆ ಅಂತಲೇ ಹೇಳ್ಬೋದು. ಸೊ ಈ ದಿನದಂದು ನಾವು ಯಾವ ದೇವರನ್ನು ಪೂಜೆ ಮಾಡಬೇಕು ಅಂತ ನೋಡೋದಾದರೆ ಈ ದಿನ ನೀವು ಮಹಾವಿಷ್ಣು, ಲಕ್ಷ್ಮಿ ಹಾಗೂ ಗಣಪತಿಯನ್ನು ಆರಾಧನೆ ಮಾಡೋದ್ರಿಂದಾಗಿ ಅಥವಾ ನೀವು ಯಾವುದೇ ಒಂದು ಬೇಡಿಕೆಗಳನ್ನು ಬೇಡ್ಕೊಳೋದ್ರಿಂದಾಗಿ ಈ ದಿನದಂದು ಸಕ್ಸಸ್ ನಿಮ್ಮದಾಗುತ್ತೆ ಅಥವಾ ನೀವು ಅಂದ್ಕೊಂಡಿದ್ದಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಅಕ್ಷಯ ತೃತೀಯ ಎಷ್ಟು ಸಮಯ ಇರುತ್ತೆ ಅಂತ ನೋಡೋದಾದರೆ ಬೆಳಗಿನ ಜಾವ 4:17ರಿಂದ ರಾತ್ರಿ 2:50 ಸಹ ಅಕ್ಷಯ ತೃತೀಯ ಗಳಿಗೆ ಇರುತ್ತೆ. ಸೊ ಅಕ್ಷಯ ತೃತೀಯದ ಮುಹೂರ್ತ ಒಂದು 4:17ರಿಂದ ರಾತ್ರಿ 2:50 ಸಹ ಇರುತ್ತೆ. ಸೊ ಈ ದಿನದಂದು ನೀವೇನಾದರೂ ಪೂಜೆ ಮಾಡ್ಕೊಬೇಕು ಅಥವಾ ಏನಾದರೂ ಹರಕೆ ಮಾಡಬೇಕು ಅಥವಾ ಏನಾದರೂ ಬೇಡ್ಕೊಬೇಕು ಅಂತ ಅಂದರೆ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕಾದ್ರೆ ನೀವು ದೇವರಿಗೆ ತುಪ್ಪದ ದೀಪನ ಹಚ್ಚಿ ನೀವು ಬೇಡ್ಕೊಳ್ಳೋದ್ರಿಂದಾಗಿ ನಿಮಗೆ ಸಕ್ಸಸ್ ಕಾಣುತ್ತೆ, ಹಾಗೆಯೇ ದೇವರ ಒಂದು ಕೃಪೆ ನಿಮಗೆ ಸಿಗುತ್ತೆ. ಸೊ ಅಕ್ಷಯ ತೃತೀಯ ದಿನದಂದು ನಾವು ಏನೇ ಒಂದು ಚಿನ್ನ ಖರೀದಿ ಮಾಡಿದ್ರು ಅಥವಾ ಬೆಳ್ಳಿನ ಖರೀದಿ ಮಾಡಿದ್ರು ಅದು ಡಬಲ್ ಆಗುತ್ತೆ, ಅದು ಜಾಸ್ತಿ ಆಗುತ್ತೆ, ಅಕ್ಷಯ ಪಾತ್ರೆಯಲ್ಲಿ ಉಕ್ಕಿ ಬರೋ ಥರ ಬರುತ್ತೆ ಅನ್ನೋದು ನಮ್ಮ ಪೂರ್ವಜರ ನಂಬಿಕೆ. ಸೊ ಸಾಕಷ್ಟು ಜನ ಇದನ್ನು ನಂಬಿದ್ದಾರೆ. ಹಾಗೆಯೇ ಅಕ್ಷಯ ತೃತೀಯ ದಿನದಂದು ಒಂದು ಚಿನ್ನದ ವಸ್ತುನ ಅಥವಾ ಬೆಳ್ಳಿಯ ವಸ್ತುನ ಖಂಡಿತವಾಗ್ಲೂ ಖರೀದಿ ಮಾಡೇ ಮಾಡ್ತಾರೆ. ಬರೀ ಚಿನ್ನ ಬೆಳ್ಳಿ ಖರೀದಿಗೆ ಅಷ್ಟೇ ಅಲ್ಲ, ಅಕ್ಷಯ ತೃತೀಯ ಅಂದರೆ ಒಂದು ಒಳ್ಳೆ ಕೆಲಸ ಸ್ಟಾರ್ಟ್ ಮಾಡ್ತಿದ್ದೀರಾ ಅಥವಾ ಒಂದು ಒಳ್ಳೆ ಬಿಸ್ನೆಸ್ಸನ್ನು ನೀವು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದರೆ ಇದು ಒಂದು ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ಸೊ ಈ ದಿನದಂದು ನೀವೇನೇ ಮಾಡಿದ್ರೂ ಸಹ, ಅಂದರೆ ಇದು ಇವತ್ತು ಶುಕ್ರವಾರನೇ ಬಿದ್ದಿದೆ ಅಕ್ಷಯ ತೃತೀಯ, ಅದು ಏನೇ ಮಾಡಿದ್ರೂ ಸಹ ಶುಭ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀವು ಯಾವುದೇ ಒಂದು ಕೆಲಸಗಳನ್ನು ಸ್ಟಾರ್ಟ್ ಮಾಡಬೇಕು ಅಥವಾ ಯಾವುದೇ ಒಂದು ಪ್ರಾಜೆಕ್ಟ್ ತೊಗೊಂಡಿರ್ತೀರ ಅಥವಾ ಏನೋ ಒಂದು ಬಿಸ್ನೆಸ್ ಮಾಡೋದಕ್ಕೆ ಹೊರಟಿರ್ತೀರ ಅಥವಾ ವ್ಯವಸಾಯ ಮಾಡೋದಕ್ಕೆ ಹೊರಟಿರ್ತೀರ ಅಥವಾ ಏನೋ ಒಂದು ಯೋಜನೆಯನ್ನು ಮಾಡೋದಕ್ಕೆ ಹೊರಟಿರ್ತೀರ, ಈ ದಿನ ನೀವೇನಾದರೂ ಮಾಡಿದ್ರೆ ಇದರಿಂದ ತುಂಬ ಶುಭ ಫಲ ಸಿಗುತ್ತೆ ನಿಮಗೆ. ಮತ್ತು ಹಾಗೆ ನೋಡೋದಾದರೆ ಈ ದಿನ ನೀವು ಯಾವುದೇ ಒಂದು ಶುಭ ಸಮಾರಂಭಗಳನ್ನು ಮಾಡ್ಬೋದು, ಮದುವೆ, ನಾಮಕರಣ, ಯಾವುದೇ ಒಂದು ಶುಭ ಕಾರ್ಯಕ್ರಮ ನೀವು ಮಾಡಿದ್ರೂ ಸಹ ಇದರ ಫಲ ನಿಮಗೆ ಸಿಗುತ್ತೆ. ಹಾಗೆಯೇ ಇದು ಒಂದು ಒಳ್ಳೆಯ ಶುಭ ದಿನ ಅಂತಲೇ ಹೇಳ್ಬೋದು. ಶುಭ ಕಾರ್ಯಗಳಿಗೆ ಇದು ಪ್ರಸಿದ್ಧಿಯಾದ ದಿನ ಅಕ್ಷಯ ತೃತೀಯ. ಸೊ ಈ ಮುಹೂರ್ತದಲ್ಲಿ, ಅದರಲ್ಲೂ ನಾನು ಹೇಳಿರೋ ಮುಹೂರ್ತದಲ್ಲಿ ನೀವೇನಾದರೂ ಒಂದು ಶುಭ ಕಾರ್ಯವನ್ನು ಪ್ರಾರಂಭಿಸಿದ್ದೀರಾ ಅಂತಂದರೆ ಇದರಿಂದಾಗಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಸೊ ನಾನು ಅದನ್ನೇ ಕೇಳ್ಕೊತೀನಿ, ಯಾವುದೇ ಒಂದು ಕೆಲಸ ನೀವು ಮಾಡೋದು ಸಕ್ಸಸ್ ಆಗಲಿ ಅಂತ. ಸೊ ಅಕ್ಷಯ ತೃತೀಯ ದಿನದಂದು ನೀವು ಏನು ತಪ್ಪು ಮಾಡಬಾರ್ದು, ಯಾವ ತಪ್ಪು ಮಾಡಿದ್ರೆ ನಿಮಗೆ ಇದರ ದರಿದ್ರ ಫಲ ಸಿಗುತ್ತೆ ಅಂತ ನೋಡೋದಾದರೆ ಈ ದಿನದಂದು ನೀವು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಪರಿಸ್ಥಿತಿಯಲ್ಲೂ ಸಹ ಚಿನ್ನ ಅಥವಾ ಬೆಳ್ಳಿ ಆಭರಣಗಳನ್ನು ಅಡವಿಡೋದಕ್ಕೆ ಹೋಗಬೇಡಿ. ಯಾಕಂತಂದರೆ ಈ ಟೈಮಲ್ಲಿ ನೀವೇನಾದರೂ ಚಿನ್ನ ಅಥವಾ ಬೆಳ್ಳಿಯನ್ನು ಅಡವಿಟ್ಟಿದ್ದೀರಾ ಅಂತಂದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಉಳಿಯೋದಿಲ್ಲ. ಹಾಗೆಯೇ ಗಿರವಿ ಏನಾದರೂ ಒಡವೆಗಳನ್ನು ಗಿರವಿ ಇಟ್ಟಿದ್ದೀರಾ ಅಂತಂದರೆ ಸೊ ನಿಮಗೆ ಅದರಿಂದಾಗಿ ತುಂಬ ದರಿದ್ರೆ ಆಗುತ್ತೆ, ಅದರಲ್ಲೂ ಅಕ್ಷಯ ತೃತೀಯ ದಿನದಂದು. ಸೊ ಆದ್ದರಿಂದಾಗಿ ಅಕ್ಷಯ ತೃತೀಯ ದಿನ ಈ ತಪ್ಪನ್ನು ತಿಳಿಯದು ಸಹ ಈ ತಪ್ಪನ್ನು ಯಾವತ್ತೂ ಮಾಡಲೇಬೇಡಿ, ಅದರಲ್ಲೂ ಅಕ್ಷಯ ತೃತೀಯ ದಿನ. ಹಾಗೆ ನೀವೇನಾದರೂ ಗಿರವಿ ಇಟ್ಟಿದ್ದೀರ ಒಡವೆಗಳನ್ನು ಅಂದರೆ ಆ ದಿನದಿಂದ ನೀವೇನಾದರೂ ಬಿಡಿಸ್ಕೊಂಬಂದರೆ ನಿಮಗೆ ತುಂಬ ಒಳ್ಳೆಯ ಫಲ ಸಿಗುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಮಿಸ್ಟೇಕನ್ನು ಮಾಡೋದಕ್ಕೆ ಹೋಗಬೇಡಿ. ಮತ್ತು ಯಾವುದೇ ಕಾರಣಕ್ಕೂ ಈ ದಿನದಂದು ಸಾಲ ಕೊಡಬೇಡಿ. ಈ ದಿನದಂದು ನೀವೇನಾದರೂ ಸಾಲ ಕೊಟ್ಟಿದ್ದೀರಾ ಅಂದರೆ ನಿಮ್ಮಲ್ಲಿರುವಂತಹ ಶುಭ ಎಲ್ಲನೂ ನೀವು ಸಾಲ ಕೊಡುವವರಿಗೆ ಹೋಗುತ್ತೆ ಅಂತ ನಂಬಿದ್ದಾರೆ. ಸೊ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿರುವಂತಹ ಹಣ ಆಗಲಿ ಒಡವೆ ಆಗಲಿ ಯಾವುದನ್ನು ಸಹ ನೀವು ಸಾಲದ ರೂಪದಲ್ಲಿ ಕೊಡೋದಕ್ಕೆ ಹೋಗಬೇಡಿ. ಆದಷ್ಟು ಆ ದಿನದಂದು ನೀವು ಯಾವುದೇ ಕಾರಣಕ್ಕೂ ಸಾಲ ಮಾಡದೇ ಇರೋದನ್ನು ತುಂಬ ಉತ್ತಮ. ಸೊ ಹಾಗಾಗಿ ಅಕ್ಷಯ ತೃತೀಯ ದಿನದಂದು ದೇವರ ಪ್ರಾರ್ಥನೆ ಮಾಡಿ ಅವರ ಕೃಪೆಗೆ ಪಾತ್ರರಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.